ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. 2025ನೇ ಸಾಲಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಪ್ರಕಟಿಸಲಾಗಿದ್ದು, ಈ ಪ್ರಶಸ್ತಿಗಳನ್ನು 2025 ಡಿಸೆಂಬರ್ 10ರಂದು ನಡೆಯುವ ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿಯ ಒಂದು ನೊಬೆಲ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿ ಪುರಸ್ಕೃತರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಸ್ನೇಹಿತರೆ, ಒಟ್ಟು 6 ವಿಭಾಗದಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ವಿಡಿಯೋದಲ್ಲಿ 2025ನೇ ಸಾಲಿನ ನೊಬೆಲ್ ಪುರಸ್ಕೃತರ ಬಗ್ಗೆ ಹಾಗೂ 2024-23ನೇ ಸಾಲಿನ ನೊಬೆಲ್ ಪುರಸ್ಕೃತರು ಹಾಗೂ ಅವರ ಸಂಶೋಧನೆ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಈ ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಹಿನ್ನೆಲೆ ಹಾಗೂ ಇಲ್ಲಿಯವರೆಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಭಾರತೀಯರು ಮತ್ತು ಭಾರತೀಯ ಮೂಲದವರು ಹಾಗೂ ಅವರ ಸಂಶೋಧನೆ ಬಗ್ಗೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೆ ಫಾಲೋ ಮಾಡಿ. ಸ್ನೇಹಿತರೆ, ನೊಬೆಲ್ ಪ್ರಶಸ್ತಿ ಇಡೀ ಜಗತ್ತಿನಲ್ಲೇ ನೀಡುವ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಆಲ್ಫ್ರೆಡ್ ನೊಬೆಲ್ ಅವರ ಸ್ಮರಣಾರ್ಥವಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸ್ವೀಡನ್ ರಾಜಧಾನಿ ಸ್ಟಾಕ್ ಹೋಮ್ನಲ್ಲಿ 5 ವಿಭಾಗಗಳಾದ ವೈದ್ಯಕೀಯ, ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಸಾಹಿತ್ಯ ವಿಭಾಗ ಮತ್ತು ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. 1968ರಲ್ಲಿ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಗುತ್ತೆ. ಮುಂದೆ 1969ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭಿಸಲಾಗುತ್ತೆ. ಪ್ರಸ್ತುತ 6 ವಿಭಾಗಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಮುಂದೆ 1968ರಲ್ಲಿ ಯಾಕೆ ಸ್ಥಾಪಿಸಲಾಗುತ್ತೆ ಎಂಬುದನ್ನು ಮುಂದೆ ತಿಳಿದುಕೊಳ್ಳೋಣ. ಈಗ ಒಟ್ಟು ಪ್ರಸ್ತುತ 6 ವಿಭಾಗಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನಾರ್ವೆ ದೇಶದ ರಾಜಧಾನಿಯಾದ ಓಸ್ಲೋದಲ್ಲಿ ನೀಡಲಾಗುತ್ತೆ. ಉಳಿದ 5 ವಿಭಾಗಗಳಲ್ಲಿ ಸ್ವೀಡನ್ ರಾಜಧಾನಿ ಸ್ಟಾಕ್ ಹೋಮ್ನಲ್ಲಿ ನೀಡಲಾಗುತ್ತೆ. ಈ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನಾರ್ವೆ ದೇಶದ ರಾಜಧಾನಿಯಾದಂಥ ಓಸ್ಲೋದಲ್ಲಿ ನೀಡಲಾಗುತ್ತೆ. ಇದನ್ನು ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿಯಂದು ನಡೆಯುವ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆಲ್ಫ್ರೆಡ್ ನೊಬೆಲ್ ಅವರು 1833 ಅಕ್ಟೋಬರ್ 21ರಂದು ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಜನಿಸ್ತಾರೆ. 1896 ಡಿಸೆಂಬರ್ 10ರಂದು ಇಟಲಿಯ ಸ್ಯಾನ್ ರೆಮೋದಲ್ಲಿ ಆಲ್ಫ್ರೆಡ್ ನೊಬೆಲ್ ಅವರ ನಿಧನವಾಗುತ್ತೆ. ಇವರು ಸ್ವೀಡನ್ನ ರಸಾಯನಶಾಸ್ತ್ರಜ್ಞ ಮತ್ತು ಸಂಶೋಧಕರಾಗಿದ್ದರು. ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿಯ ಸಂಶೋಧನೆಯನ್ನು ಇವರು ಮಾಡ್ತಾರೆ. ಇದರ ಒಂದು ಪೇಟೆಂಟ್ನಿಂದ ತುಂಬ ಅಪಾರವಾದ ಹಣವನ್ನು ಇವರು ಸಂಪಾದನೆ ಮಾಡ್ತಾರೆ. ಆದರೆ ಇವರು ಸಂಶೋಧಿಸಿದಂಥ ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ವಿಧ್ವಂಸಕ ಕೃತ್ಯಗಳಿಗೆ ಆಗಿನ ಸಮಯದಲ್ಲಿ ಬಳಸಲಾಗ್ತಾ ಇರುತ್ತೆ. ಇದರಿಂದ ಆಲ್ಫ್ರೆಡ್ ನೊಬೆಲ್ ಅವರಿಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. ಇದರಿಂದ ಅವರ ಮನಸ್ಸಿಗೂ ಕೂಡ ತುಂಬ ನೋವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇವರು ತಾವು ಸಂಪಾದಿಸಿದ ಹಣವನ್ನು ಮನುಕುಲಕ್ಕೆ ಅನುಕೂಲವಾಗುವಂತೆ ಯಾವುದೇ ಧರ್ಮ, ಜಾತಿ, ಲಿಂಗ, ದೇಶದ ತಾರತಮ್ಯವಿಲ್ಲದೆ ಒಂದು ಮನುಕುಲದ ಕಲ್ಯಾಣಕ್ಕಾಗಿ ಶ್ರಮಿಸಿದಂಥ ಸಾಧಕರನ್ನು ಜಾಗತಿಕವಾಗಿ ಆಯ್ಕೆ ಮಾಡಿ ಪ್ರಶಸ್ತಿ ರೂಪದಲ್ಲಿ ನೀಡುವಂತೆ ಇವರು ತಮ್ಮ ನಿಧನದಕ್ಕಿಂತ ಮುಂಚೆ ಒಂದು ಉಯಿಲನ್ನು ಬರೀತಾರೆ. ಇವರ ಒಂದು ಉಯಿಲಿನ ಪ್ರಕಾರ 1901ರಲ್ಲಿ 5 ವಿಭಾಗಗಳಾದ ವೈದ್ಯಕೀಯ ವಿಭಾಗ, ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಸಾಹಿತ್ಯ ವಿಭಾಗ ಮತ್ತು ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭಿಸಲಾಗುತ್ತೆ. ನಂತರ 1968ರಲ್ಲಿ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಿ 1969ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲೂ ನೊಬೆಲ್ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭಿಸಲಾಗುತ್ತೆ. ಪ್ರಸ್ತುತ ಒಟ್ಟು 6 ವಿಭಾಗಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ನೊಬೆಲ್ ಪ್ರಶಸ್ತಿಗಳನ್ನು ವಿಭಾಗವಾರು ಪ್ರಶಸ್ತಿ ನೀಡುವರು ಮತ್ತು ಅವುಗಳು ಪ್ರಾರಂಭವಾದಂಥ ವರ್ಷದ ಬಗ್ಗೆ ತಿಳ್ಕೊಳ್ಳೋಣ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನಾರ್ವೇಯನ್ ನೊಬೆಲ್ ಸಮಿತಿ ನೀಡುತ್ತೆ. ಇದು 1901ರಿಂದ ಪ್ರಾರಂಭಗೊಂಡಿದೆ. ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಡಿಷ್ ಅಕಾಡೆಮಿ ಅವರು ನೀಡ್ತಾರೆ. ಇದು ಕೂಡ 1901ರಂದು ಪ್ರಾರಂಭಿಸಲಾಗುತ್ತೆ. ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡ್ತಾರೆ. ಇದು 1901ರಂದು ಪ್ರಾರಂಭಿಸಲಾಗುತ್ತೆ. ರಸಾಯನಶಾಸ್ತ್ರ ವಿಭಾಗದ ಒಂದು ಪ್ರಶಸ್ತಿಯನ್ನು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡ್ತಾರೆ. ಇದನ್ನು ಕೂಡ 1901ರಲ್ಲಿ ಪ್ರಾರಂಭಿಸಲಾಗುತ್ತೆ. ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ಆಫ್ ಸ್ವೀಡನ್ ಅವರು ನೀಡ್ತಾರೆ. ಇದನ್ನು 1901ರಂದು ಪ್ರಾರಂಭಿಸಲಾಗುತ್ತೆ. ಅರ್ಥಶಾಸ್ತ್ರದ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡ್ತಾರೆ. ಇದನ್ನು 1969ರಲ್ಲಿ ಪ್ರಾರಂಭಿಸಲಾಗುತ್ತೆ.
2025ರ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ 2025 ಅಕ್ಟೋಬರ್ 6ರಂದು ಪ್ರಕಟಿಸಲಾಗಿದ್ದು, ಇದನ್ನ ಸ್ಟಾಕ್ ಹೋಮ್ನ ಕಾರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ಅವರು ಪ್ರದಾನ ಮಾಡ್ತಾರೆ. ವೈದ್ಯಕೀಯ ವಿಭಾಗದ ಪ್ರಶಸ್ತಿ ಪುರಸ್ಕೃತರು ಅಮೆರಿಕದ ಮೇರಿ ಬಂಕ್ರೋ, ಫೆಡ್ರಾಮ್ಸ್ ಡೆಲ್ ಮತ್ತು ಜಪಾನಿನ ವಿಜ್ಞಾನಿ ಸಿಮೋನ್ ಸಕಾಗುಚಿ ಅವರು ಒಟ್ಟು 3 ಜನ ಆಯ್ಕೆಯಾಗಿದ್ದಾರೆ. ಮೇರಿ ಬಂಕ್ರೋ ಅವರು 64 ವರ್ಷದವರಾಗಿದ್ದು, ಇವರು ಅಮೆರಿಕದ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. ಈಗ ಸಿಯಾಟಲ್ನ ಇನ್ಸ್ಟಿಟ್ಯೂಟ್ ಫಾರ್ ಸಿಸ್ಟಮ್ಸ್ ಬಯಾಲಜಿಯ ಹಿರಿಯ ವ್ಯವಸ್ಥಾಪಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಫೆಡ್ರಾಮ್ಸ್ ಡೆಲ್ ಅವರು 64 ವರ್ಷದವರಾಗಿದ್ದು, ಇವರು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದುಕೊಂಡಿದ್ದು, ಪ್ರಸ್ತುತ ಸ್ಯಾನ್ ಫ್ರಾನ್ಸಿಸ್ಕೋದ ಸೊನೋಮಾ ಬಯೋಥೆರಪಿಟಿಕ್ಸ್ ನಲ್ಲಿ ವೈಜ್ಞಾನಿಕ ಸಲಹೆಗಾರರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಜಪಾನಿನ ವಿಜ್ಞಾನಿ ಸಿಮೋನ್ ಸಕಾಗುಚಿ ಅವರು 74 ವರ್ಷದವರಾಗಿದ್ದು, ಇವರು ಜಪಾನ್ನ ಕ್ಯೋಟೋ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. ಇವರು ಒಸಾಕಾ ವಿಶ್ವವಿದ್ಯಾಲಯದ ಇಮ್ಯುನಾಲಜಿ ಫ್ರಂಟಿಯರ್ ರಿಸರ್ಚ್ ಸೆಂಟರ್ನಲ್ಲಿ ವಿಶೇಷ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಜಪಾನ್ನ ವಿಜ್ಞಾನಿ ಸಿಮೋನ್ ಸಕಾಗುಚಿ ಅವರು ದೇಹವು ರಕ್ಷಣಾ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿಡುವ ಹೆಚ್ಚುವರಿ ಮಾರ್ಗವನ್ನ ಕಂಡುಹಿಡಿದಿದ್ದು, ಈ ನಿಯಂತ್ರಕ ಟಿ ಸೆಲ್ಸ್ ಅಥವಾ ಟಿರಿಕ್ಸ್ ಎಂದು ಕರೆಯಲ್ಪಡುವ ಟಿ ಸೆಲ್ ಉಪವಿಭಾಗವನ್ನ 1995ರಲ್ಲೇ ಇವರು ಕಂಡುಹಿಡಿದಿದ್ದಾರೆ. ವೈದ್ಯಕೀಯ ವಿಭಾಗದ ಸಂಶೋಧನೆ ಮತ್ತು ಸಂಶೋಧನೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯಾನ್ಸರ್ಗೆ ಹೊಸ ವಿಧಾನದಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಾಗುವಂತ ಮೈಕ್ರೋ RNA ಆವಿಷ್ಕಾರವನ್ನ ಈ 3 ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿದ್ದಾರೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಆದ ಅಂಗಗಳ ಮೇಲೆ ದಾಳಿ ಮಾಡದಂತೆ ತಡೆಯೋದಕ್ಕೆ ಹೇಗೆ ಸ್ವಯಂ ನಿಯಂತ್ರಣದಲ್ಲಿರುತ್ತೆ ಎಂಬುದನ್ನ ಈ ಒಂದು ಸಂಶೋಧನೆಯಲ್ಲಿ ವಿವರಿಸಿದ್ದಾರೆ. ಈ 3 ಸಂಶೋಧಕರು ದೇಹವು ತನ್ನ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನ ವಿರುದ್ಧವೇ ತಿರುಗಿ ಬೀಳಲು ತಡೆಯಲು ಅನುಸರಿಸುವ ಮತ್ತೊಂದು ಮಾರ್ಗದ ಬಗ್ಗೆ ಈ ಒಂದು ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ. ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಕ್ಷೇತ್ರದಲ್ಲಿನ ಇವರ ಸಂಶೋಧನೆಯ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳೋದಕ್ಕೆ ಇದು ಸಹಾಯವಾಗಲಿದೆ. ಬಹುತೇಕ ಜನರು ತಮ್ಮ ದೇಹದಲ್ಲಿನ ರಕ್ಷಣಾ ವ್ಯವಸ್ಥೆಯಿಂದ ಹೇಗೆ ಆಟೋ ಇಮ್ಯೂನ್ ಸಮಸ್ಯೆಯಿಂದ ಪಾರಾಗ್ತಾರೆ ಎಂಬುದರ ಬಗ್ಗೆ ಈ ಸಂಶೋಧನೆಯಿಂದ ತಿಳಿದು ಬರುತ್ತೆ. ಕ್ಯಾನ್ಸರ್ ಮತ್ತು ಆಟೋ ಇಮ್ಯುನೋ ಸಮಸ್ಯೆಗಳಿಗೆ ಚಿಕಿತ್ಸೆ ಅಷ್ಟೇ ಅಲ್ಲದೆ ಯಶಸ್ವಿ ಅಂಗಾಂಗ ಕಸಿಗೂ ಇದು ಮುಂದೆ ನೆರವಾಗಲಿದೆ. ಈ ಒಂದು ಪ್ರಶಸ್ತಿಯ ಮೊತ್ತ $1.2 ದಶಲಕ್ಷ ಅಂದ್ರೆ ಸುಮಾರು 10.65 ಕೋಟಿ ರು ಪ್ರಶಸ್ತಿ ಮೊತ್ತವನ್ನ ಈ 3 ಹಂಚಿಕೊಳ್ಳಲಿದ್ದಾರೆ. ಭೌತವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ಅಕ್ಟೋಬರ್ 7, 2025ರಂದು ಪ್ರಕಟಿಸಲಾಗಿದ್ದು, ಇದನ್ನ ರಾಯಲ್ ಸ್ಟಡೀಸ್ ಅಕಾಡೆಮಿ ಅವರು ಪ್ರದಾನ ಮಾಡಲಿದ್ದಾರೆ. ಭೌತವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಬ್ರಿಟನ್ನ ಜಾನ್ ಕ್ಲಾರ್ಕ್, ಫ್ರಾನ್ಸ್ನ ಮೈಕಲ್ ಹೆಚ್ ಡೆವೊರೆಟ್, ಅಮೆರಿಕದ ಜಾನ್ ಎಂ ಮಾರ್ಟಿನಸ್ ಒಟ್ಟು 3 ಜನ ಆಯ್ಕೆಯಾಗಿದ್ದಾರೆ. 83 ವರ್ಷದ ಬ್ರಿಟನ್ ಮೂಲದ ಜಾನ್ ಕ್ಲಾರ್ಕ್ ಅವರು ಬರ್ಕ್ಲಿನಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು 1968ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿದ್ದಾರೆ. ಇವರನ್ನ ಗಾಡ್ ಫಾದರ್ ಆಫ್ ಸೂಪರ್ ಕಂಡಕ್ಟಿಂಗ್ ಎಲೆಕ್ಟ್ರಾನಿಕ್ಸ್ ಅಂತ ಕೂಡ ಕರೀತಾರೆ. 72 ವರ್ಷದ ಫ್ರಾನ್ಸ್ ಮೂಲದ ಮೈಕಲ್ ಹೆಚ್ ಡೆವೊರೆಟ್ ಅವರು LA ವಿಶ್ವವಿದ್ಯಾಲಯ ಹಾಗೂ ಸ್ಯಾನ್ ಬಾರ್ಬರಾದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 1982ರಲ್ಲಿ ಪ್ಯಾರಿಸ್ ವುಡ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. 67 ವರ್ಷದ ಅಮೆರಿಕ ಮೂಲದ ಜಾನ್ ಎಂ ಮಾರ್ಟಿಸ್ ಅವರು ಸ್ಯಾಂಟ್ ಬಾರ್ಬರಾದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 1987ರಲ್ಲಿ ಬರ್ಕ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿದ್ದಾರೆ. ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಮತ್ತು ಎನರ್ಜಿ ಕ್ವಾಂಟೈಸೇಷನ್ ಆವಿಷ್ಕಾರಕ್ಕಾಗಿ ಈ 3 ಜನ ವಿಜ್ಞಾನಿಗಳಿಗೆ ಭೌತವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ರಾಯಲ್ ಸ್ಟಡೀಸ್ ಅಕಾಡೆಮಿ ಅವರು ಈ ಸಂಶೋಧನೆಯನ್ನ ಗುರುತಿಸಿ 2025ನೇ ಸಾಲಿನ ಒಂದು ನೊಬೆಲ್ ಪ್ರಶಸ್ತಿಗೆ ಇವರನ್ನ ಆಯ್ಕೆ ಮಾಡಿದ್ದಾರೆ. ಸಂಶೋಧನೆಯ ಮಹತ್ವವನ್ನು ನೋಡೋದಾದ್ರೆ ಈ 3 ಜನ ಮಾಡಿದ ಪ್ರಯೋಗಗಳು ಅಣುಗಳು ಮತ್ತು ಕಣಗಳ ಜಗತ್ತನ್ನ ನಿಯಂತ್ರಿಸುವ ಕ್ವಾಂಟಮ್ನ ಪರಿಣಾಮಗಳನ್ನ ಹೆಚ್ಚು ದೊಡ್ಡ ವಸ್ತುಗಳಲ್ಲಿ ಕಾಣಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಕ್ವಾಂಟಮ್ ಕಂಪ್ಯೂಟರ್ಗಳಂತಹ ತಂತ್ರಜ್ಞಾನಗಳಿಗೆ ಈ ಆವಿಷ್ಕಾರ ಆಧಾರವಾಗಲಿದೆ. ಭೌತವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ಸ್ಟಾಕ್ ಹೋಮ್ನಲ್ಲಿರುವ ರಾಯಲ್ ಸ್ಟಡೀಸ್ ಅಕಾಡೆಮಿ ಆಫ್ ಸೈನ್ಸ್ ಅವರು ಪ್ರದಾನ ಮಾಡಲಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ $1.2 ದಶಲಕ್ಷ ಅಂದ್ರೆ ಅಂದಾಜು ಸುಮಾರು 10.65 ಕೋಟಿ ರೂಪಾಯಿ ನಗದು ಹಣವನ್ನ ಈ ಒಂದು 3 ಜನ ಭೌತವಿಜ್ಞಾನ ವಿಭಾಗದ ನೊಬೆಲ್ ಪುರಸ್ಕೃತರಿಗೆ ನೀಡಲಾಗುತ್ತೆ. ರಸಾಯನ ವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ ಅಕ್ಟೋಬರ್ 8, 2025ರಂದು
ಪ್ರಕಟಗೊಳಿಸಲಾಗಿದ್ದು, ಇದನ್ನು ರಾಯಲ್ ಸ್ವಿಡಿಶ್ ಅಕಾಡೆಮಿಯವರು ಪ್ರದಾನ ಮಾಡಲಿದ್ದಾರೆ. ರಸಾಯನ ವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಜಪಾನ್ನ ಸುಸುಮು ಕಿಟಗಾವಾ, ಬ್ರಿಟನ್ನ ರಿಚರ್ಡ್ ರಾಬನ್ಸ್ ಮತ್ತು ಜೋರ್ಡನ್ನ ಒಮರ್ ಎಂ ಆಗಿ ಒಟ್ಟು 3 ಜನ ರಸಾಯನ ವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಜಪಾನ್ ಮೂಲದ ಸುಸುಮು ಕಿಟಗಾವಾ ಅವರು 74 ವರ್ಷದವರಾಗಿದ್ದು, ಇವರು ಜಪಾನ್ನ ಕ್ಯೋಟೋ ವಿಶ್ವವಿದ್ಯಾಲಯದಲ್ಲಿ ರಸಾಯನ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 88 ವರ್ಷದ ಬ್ರಿಟನ್ನ ರಿಚರ್ಡ್ ರಾಬನ್ಸ್ ಅವರು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಶ್ವವಿದ್ಯಾಲಯದಲ್ಲಿ ರಸಾಯನ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 60 ವರ್ಷದ ಒಮರ್ ಎಂ ಆಗಿ ಅವರು ಜೋರ್ಡನ್ ಮೂಲದವರಾಗಿದ್ದು, ಇವರು ರಸಾಯನಶಾಸ್ತ್ರಜ್ಞರಾಗಿದ್ದಾರೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ರಸಾಯನ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ 3 ಜನ ವಿಜ್ಞಾನಿಗಳು ವಿಭಿನ್ನ ಅಣುಗಳನ್ನು ವಿಶೇಷ ರೀತಿಯಲ್ಲಿ ಸಂಯೋಜಿಸಿ ವಿಶಿಷ್ಟವಾದ ಸಂರಚನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಸಂರಚನೆಯನ್ನು ಇದೀಗ ಮೆಟಾಲಿಕ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್, ಲೋಹ ಸಾವಯವ ಚೌಕಟ್ಟಾಗಿ ಕೂಡ ಕರೆಯಲಾಗ್ತಾ ಇದೆ. ಇದನ್ನು ಅಣು ಆರ್ಕಿಟೆಕ್ಚರ್, ಮಾಲಿಕ್ಯುಲರ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿಬಹುದು. ಪರಮಾಣು ಮತ್ತು ಅಣುಗಳನ್ನು ಇಟ್ಟಿಗೆ ರೀತಿಯಲ್ಲಿ ಬಳಸಿ ಈ ವಿಶೇಷವಾದ ಸಂರಚನೆಯನ್ನು ನಿರ್ಮಿಸಲಾಗಿದೆ. ಈ ಒಂದು ಸಂಶೋಧನೆಯ ಉಪಯೋಗವನ್ನು ನೋಡೋದಾದ್ರೆ, ಇವರು ಅಭಿವೃದ್ಧಿಪಡಿಸಿರುವ ಸಂರಚನೆಯು ವಿಷಕಾರಿ ಅನಿಲವನ್ನು ಹೀರಿಕೊಳ್ಳುತ್ತೆ ಮತ್ತು ತನ್ನಲ್ಲಿ ಹಿಡಿದುಕೊಳ್ಳೋದಕ್ಕೆ ನೆರವಾಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ಬಳಕೆಯಾಗುವಂಥ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಕೂಡ ಇದು ಹೀರಿಕೊಳ್ಳುತ್ತೆ. ಮತ್ತು ಶುಷ್ಕ ಮರುಭೂಮಿಯಲ್ಲಿನ ಗಾಳಿಯಲ್ಲಿನ ನೀರನ್ನು ಹೀರಿಕೊಳ್ಳುವ ವಸ್ತುಗಳ ಅಭಿವೃದ್ಧಿಗೂ ಕೂಡ ಈ ಸಂಶೋಧನೆ ಪೂರಕವಾಗಿದೆ. ರಸಾಯನ ವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ರಾಯಲ್ ಸ್ವಿಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವರು ಪ್ರದಾನ ಮಾಡಲಿದ್ದಾರೆ. ಇದನ್ನ ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಡಿಸೆಂಬರ್ 10ರಂದು ನೀಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ ಬಂದ್ಬಿಟ್ಟು $1.2 ದಶಲಕ್ಷ, ಅಂದಾಜು $10.65 ಕೋಟಿ ರುಗಳನ್ನ ಈ 3 ಜನರಿಗೆ ನೀಡಲಾಗುತ್ತೆ. ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ರಾಯಲ್ ಸ್ವಿಡಿಶ್ ಅಕಾಡೆಮಿಯವರು ನೀಡಲಿದ್ದಾರೆ. 71 ವರ್ಷದ ಹಂಗೇರಿಯ ಲೇಖಕ ಲಾಸ್ಲೋ ಕ್ರಾಸ್ನಹೊರ್ಕಿ ಅವರು ತಮ್ಮ ಸರಳ ವಾಕ್ಯಗಳ ಮುಖಾಂತರ ತಮಾಷೆ ವಿವರಣೆಯೊಂದಿಗೆ ತತ್ವಜ್ಞಾನವನ್ನ ಹೇಳುವ ಒಂದು ವಿಶಿಷ್ಟವಾದ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಆರ್ನೆಸ್ಟ್ ಹಮಿಂಗ್ವೇ, ಆಲ್ಬರ್ಟ್ ಕಮು ಹಾಗೂ ಟೋನಿ ಮಾರಿಸನ್ ಅವರ ಸಾಹಿತ್ಯಿಕ ಕೃತಿಗಳ ಒಂದು ಅನುಕರಿಸುವ ಮುಖಾಂತರ ಈ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಗೆ ಇವರು ಆಯ್ಕೆಗೊಂಡಿದ್ದಾರೆ. ಇವರು ತಮ್ಮ ಕೃತಿಯ ಮುಖಾಂತರ ಸಮಕಾಲೀನ ಜೀವನದ ಸಾರಾಂಶವನ್ನ, ಭಯೋತ್ಪಾದನೆ ಮತ್ತು ದುರ್ಬಲತೆಯನ್ನ, ಜೊತೆಗೆ ಮುಂದಿನ ಪೀಳಿಗೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಬಗ್ಗೆ ತಮ್ಮ ಕಾದಂಬರಿಯ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಲಾಸ್ಲೋ ಕ್ರಾಸ್ನಹೊರ್ಕಿ ಅವರು ಬರೆದಂತಹ ಕೃತಿ 1985ರಲ್ಲಿ ಪ್ರಕಟವಾದ ಸತಾಂಗ್ ಟಾಂಗೋ ಮತ್ತು ಮೆಲಾಂಕೋಲಿ ಆಫ್ ರೆಸಿಸ್ಟೆನ್ಸ್ ಕಾದಂಬರಿಯ ಮುಖಾಂತರ ಇವರು ಹಂಗೇರಿಯಲ್ಲಿ ಸಾಹಿತ್ಯಿಕ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಇವರ ಒಂದು ಸಾಹಿತ್ಯ ಸೇವೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಲಾಸ್ಲೆ ಅವರು ತಮ್ಮ ಕೃತಿಗಳ ಮೂಲ ನಿರೂಪಣಾ ಶೈಲಿ ಮತ್ತು ತಾತ್ವಿಕದ ಬಗ್ಗೆ ಆಳವಾದ ಪ್ರಭಾವವನ್ನು ಕೂಡ ಉಂಟು ಮಾಡಿದ್ದಾರೆ. ಲಾಸ್ಲೋ ಅವರು ತಮ್ಮ ಸುಮಾರು 17 ಕೃತಿಗಳನ್ನ ರಚಿಸಿದ್ದು, ಅವುಗಳಲ್ಲಿ ಚೀನಾ, ಜಪಾನ್ ಪ್ರವಾಸದ ಪುಸ್ತಕಗಳು ಕೂಡ ಇದಾವೆ. ಈ 2025ರ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಭಾರತದ ಸಾಹಿತಿಗಳಾದಂಥ ಅಮಿತಾ ಘೋಷ್ ಮತ್ತು ಸಲ್ಮಾನ್ ರಶೀದಿ ಅವರು ಕೂಡ ಈ ಸ್ಪರ್ಧೆಯಲ್ಲಿದ್ದರು. ಆದರೆ ಅಂತಿಮವಾಗಿ ಹಂಗೇರಿಯ ಲೇಖಕ ಲಾಸ್ಲೋ ಕ್ರಾಸ್ನಹೊರ್ಕಿ ಅವರು ಆಯ್ಕೆಯಾಗಿದ್ದಾರೆ. ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ರಾಯಲ್ ಸ್ವಿಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡಲಿದ್ದಾರೆ. ಡಿಸೆಂಬರ್ 10ರಂದು ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ ಬಂದ್ಬಿಟ್ಟು 11 ಸ್ವಿಡಿಶ್ ಕ್ರೋನರ್, ಅಂದರೆ $1.2 ದಶಲಕ್ಷ, ಅಂದಾಜು $10.65 ಕೋಟಿ ರು ನಗದು ಹಣವನ್ನ ಈ ಪ್ರಶಸ್ತಿ ಒಳಗೊಂಡಿದೆ. ಜೊತೆಗೆ 18 ಕ್ಯಾರೆಟ್ನ ಚಿನ್ನದ ಪದಕ ಹಾಗೂ ಪ್ರಮಾಣ ಪತ್ರವನ್ನು ಕೂಡ ಈ ಒಂದು ಪ್ರಶಸ್ತಿಯ ಜೊತೆಗೆ ನೀಡಲಿದ್ದಾರೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರ ಹೆಸರನ್ನ ಅಕ್ಟೋಬರ್ 10, 2025ರಂದು ಪ್ರಕಟಣೆಗೊಳಿಸಲಾಗಿದ್ದು, ಈ ಪ್ರಶಸ್ತಿಯನ್ನ ನಾರ್ವೇಜಿಯನ್ ನೊಬೆಲ್ ಸಮಿತಿಯವರು ನೀಡಲಿದ್ದಾರೆ. ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮತ್ತು ಪ್ರಜಾಪ್ರಭುತ್ವದ ಪರ ಹೋರಾಟಗಾರ್ತಿಯಾದಂಥ ಹಾಗೂ ವೆನೆಜುವೆಲಾದ ಉಕ್ಕಿನ ಮಹಿಳೆ ಎಂದೇ ಖ್ಯಾತರಾದ ಮಾರಿಯಾ ಕೊರಿನಾ ಮಚೋದೊ ಅವರಿಗೆ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ. 58 ವರ್ಷದ ಈ ಮಹಿಳೆಯು 1967 ಅಕ್ಟೋಬರ್ 7ರಂದು ವೆನೆಜುವೆಲಾದ ಕಾರ್ಕಸ್ನಲ್ಲಿ ಜನಿಸಿದ್ದಾರೆ. 2002ರಲ್ಲಿ ಮಾರಿಯಾ ಅವರು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. 2013ರಲ್ಲಿ ಸ್ಥಾಪನೆ ಆದಂಥ ಲಿಬರಲ್ ಪಕ್ಷದ ಸಹ ಸಂಸ್ಥಾಪಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಂತರ 2010ರಿಂದ 2015ರವರೆಗೆ ರಾಷ್ಟ್ರೀಯ ಸಂಸದ ಸದಸ್ಯರಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. 2013ರಲ್ಲಿ ಪಕ್ಷದ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದಂಥ ಪ್ರಾಥಮಿಕ ಚುನಾವಣೆಯಲ್ಲಿ ಕೂಡ ಇವರು ಗೆಲುವನ್ನು ಪಡೆದುಕೊಂಡಿದ್ದಾರೆ. ವೆನೆಜುವೆಲಾದ ಅಧ್ಯಕ್ಷ ಸ್ಥಾನಕ್ಕೆ 2024ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಕಾರಣಾಂತರದಿಂದ ಇವರು ಚುನಾವಣೆಯಿಂದ ಹಿಂದೆ ಸರಿದುಕೊಳ್ತಾರೆ. ಮಾರಿಯಾ ಅವರು ವೆನೆಜುವೆಲಾದ ಅಧ್ಯಕ್ಷ ನಿಕೋಲ್ಸ್ ಅವರ ಜನವಿರೋಧಿ ಆಡಳಿತ ನೀತಿಗಳ ವಿರುದ್ಧ ಇವರು ಧ್ವನಿಯನ್ನು ಎತ್ತಾರೆ. ಜೊತೆಗೆ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಪ್ರೋತ್ಸಾಹ ನೀಡಿದಂಥ ಸರ್ಕಾರದ ವಿರುದ್ಧ ಇವರು ಹೋರಾಟವನ್ನು ಕೂಡ ನಡೆಸ್ತಾರೆ. ಅದರಿಂದ ಇವರನ್ನ
ಅಲ್ಲಿ ಸೆರೆಮನೆಯಲ್ಲೂ ಕೂಡ ಕೆಲ ಕಾಲ ಇರಿಸಲಾಗುತ್ತೆ. ಇವರಿಗೆ 2024ರಲ್ಲಿ ಐರೋಪ್ಯ ಒಕ್ಕೂಟದ ಮಾನವ ಹಕ್ಕುಗಳ ಸಂಘಟನೆ ನೀಡುವ ಸಕ್ರೋವ್ ಪ್ರಶಸ್ತಿ ಕೂಡ ದೊರಕಿದೆ. ಕೌನ್ಸಿಲ್ ಆಫ್ ಯುರೋಪ್ ನೀಡುವ ವಾಕ್ಲಾವ್ ಹ್ಯಾವೆಲ್ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಜೊತೆಗೆ ಮಾರಿ ಅವರ ಹೆಸರನ್ನ 2025ರ ಟೈಮ್ಸ್ ಮ್ಯಾಗಜಿನ್ನ 100 ಪ್ರಭಾವಶಾಲಿಗಳ ಪಟ್ಟಿಯಲ್ಲಿ ಇವರ ಹೆಸರನ್ನ ಪ್ರಕಟಿಸಲಾಗಿದೆ. ಈ ಬಾರಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪ್ರಯತ್ನಿಸಿದರು. ಜೊತೆಗೆ ಅವರ ಹೆಸರನ್ನ ಪಾಕಿಸ್ತಾನ, ಇಸ್ರೇಲ್ ದೇಶ ಸೇರಿದಂತೆ ಹಲವು ದೇಶಗಳ ನಾಯಕರು ಸಹ ಟ್ರಂಪ್ ಅವರ ಹೆಸರನ್ನ ಈ ಬಾರಿ ಪ್ರಶಸ್ತಿಗೆ ಘೋಷಣೆಯನ್ನ ಮಾಡಿದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಿಂದಿನ ಅಮೆರಿಕದ ಅಧ್ಯಕ್ಷರಾದಂಥ ಥಿಯೋಡೋರ್ ರೂಸ್ವೆಲ್ಟ್, ವುಡ್ರೋ ವಿಲ್ಸನ್, ಜಿಮ್ಮಿ ಕಾರ್ಟರ್, ಬರಾಕ್ ಒಬಾಮಾ ಅವರಿಗೆ ಪ್ರಶಸ್ತಿ ನೀಡದಂತೆ ತಮಗೂ ನೊಬೆಲ್ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳಿ ಈ ಬಾರಿ ಪ್ರತಿಪಾದಿಸ್ತಾರೆ. ಆದರೆ ಈ ಸಾಲಿನ ಪ್ರಶಸ್ತಿ ವೆನೆಜುವೆಲಾದ ಮಾರಿಯಾ ಕೊರೆನಾ ಮಚೋದಾ ಅವರಿಗೆ ದೊರಕಿರೋದ್ರಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕನಸಾಗಿ ಉಳಿತು ಅಂತ ಕೂಡ ಹೇಳ್ಬೋದು. ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರ ಹೆಸರನ್ನ ಅಕ್ಟೋಬರ್ 13, 2025ರಂದು ಪ್ರಕಟಿಸಲಾಗಿದ್ದು, ಇದನ್ನು ರಾಯಲ್ ಸ್ಟಡೀಸ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡಲಿದ್ದಾರೆ. ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಜೋಯಲ್ ಮೊಕಿರ್, ಪೀಟರ್ ಹುವೆಟ್, ಫಿಲಿಪ್ ಅಗಿಯಾನ್ ಅವರು. 79 ವರ್ಷದ ನೆದರ್ಲ್ಯಾಂಡ್ ಮೂಲದ ಜೋಯಲ್ ಮೊಕಿರ್ ಅವರು ಅಮೆರಿಕ ಮತ್ತು ಇಸ್ರೇಲ್ ನಾಗರಿಕತ್ವವನ್ನು ಪಡೆದುಕೊಂಡಿದ್ದಾರೆ. ಇವರು ಅರ್ಥಶಾಸ್ತ್ರದ ಇತಿಹಾಸಕಾರರಾಗಿದ್ದು, ಪ್ರಸ್ತುತವಾಗಿ ಅಮೆರಿಕದ ವೆಸ್ಟರ್ನ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 79 ವರ್ಷದ ಪೀಟರ್ ಹುವೆಟ್ ಅವರು ಕೆನಡಾ ಮೂಲದವರಾಗಿದ್ದು, ಅಮೆರಿಕದ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಸೃಜನಶೀಲ ವಿನಾಶದ ಮೂಲಕ ಆರ್ಥಿಕ ವಿನಾಶದ ಪರಿಕಲ್ಪನೆಯ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ದಾರೆ. 69 ವರ್ಷದ ಫಿಲಿಪ್ ಅಗಿಯಾನ್ ಅವರು ಫ್ರೆಂಚ್ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಇವರು ಅಂತರ್ವರ್ಧಕ ಬೆಳವಣಿಗೆ ಸಿದ್ಧಾಂತ ಮತ್ತು ಸೃಜನಾತ್ಮಕ ವಿನಾಶ ಎಂಬ ಪ್ರಮುಖ ಆರ್ಥಿಕ ಪರಿಕಲ್ಪನೆಯ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದಾರೆ. ಪ್ರಸ್ತುತವಾಗಿ ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ನಾವೀನ್ಯತೆ ಮೂಲಕ ಆರ್ಥಿಕ ಅಭಿವೃದ್ಧಿ ವಿವರಿಸುವ ಸೃಜನಾತ್ಮಕ ವಿನಾಶದ ಅಧ್ಯಯನವಾಗಿದೆ. ಆರ್ಥಿಕ ಪ್ರಗತಿಯ ಮೇಲೆ ಆವಿಷ್ಕಾರದ ಪರಿಣಾಮಗಳು ಮತ್ತು ಹೊಸ ತಂತ್ರಜ್ಞಾನಗಳು ಹೇಗೆ ಹಳೆಯದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತವೆ ಎಂದು ವಿವರಿಸುವ ಸೃಜನಾತ್ಮಕ ವಿನಾಶ ಎಂಬ ಪ್ರಮುಖ ಆರ್ಥಿಕ ಪರಿಕಲ್ಪನೆ ಬಗೆಗಿನ ಸಂಶೋಧನೆಯನ್ನ ಈ 3 ಸಂಶೋಧಕರು ಸಂಶೋಧಿಸಿದ್ದಾರೆ. ಇವರ ಈ ಕೊಡುಗೆಯನ್ನು ಗುರುತಿಸಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. 3 ವಿಜೇತರು ಆರ್ಥಿಕತೆಗೆ ವಿರೋಧಾಭಾಸವಾದ ಆದರೆ ಪರಸ್ಪರ ಪೂರಕವಾದ ಧೋರಣೆಗಳನ್ನು ಪ್ರತಿನಿಧಿಸಿದ್ದಾರೆ. ಮೊಕಿರ್ ಅವರು ಅರ್ಥಶಾಸ್ತ್ರದ ಐತಿಹಾಸಿಕ ಮೂಲಗಳನ್ನು ಬಳಸಿ ದೀರ್ಘಕಾಲಿಕ ಪ್ರವೃತ್ತಿಯನ್ನು ಪರಿಶೀಲಿಸಿದರೆ, ಹುವೆಟ್ ಮತ್ತು ಫಿಲಿಪ್ ಅಗಿಯಾನ್ ಅವರು ಸೃಜನಾತ್ಮಕ ವಿನಾಶ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಗಣಿತದ ಆಧಾರದಲ್ಲಿ ವಿವರಿಸಿದ್ದಾರೆ. 2017ರಲ್ಲಿ ಚುನಾವಣಾ ಪ್ರಚಾರದ ವೇಳೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆರ್ಥಿಕ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಅಗಿಯಾನ್ ಅವರು ನೆರವಾಗಿದ್ದರು. ಇತ್ತೀಚೆಗೆ ಅಗಿಯಾನ್ ಅವರು ಕೃತಕ ಬುದ್ಧಿಮತ್ತೆ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ರು. ಎಐ ಕ್ಷೇತ್ರದಲ್ಲಿ ಫ್ರಾನ್ಸ್ ಅನ್ನು ಜಗತ್ತಿನ ಮುಂಚೂಣಿ ಶಕ್ತಿಯನ್ನಾಗಿ ಮಾಡೋದಕ್ಕೆ ಇವರ ಒಂದು ಆಯೋಗ 25 ಶಿಫಾರಸುಗಳನ್ನ ತನ್ನ ವರದಿಯಲ್ಲಿ ತಿಳಿಸಿತ್ತು. ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವರು ನೀಡಲಿದ್ದಾರೆ. ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಪ್ರಶಸ್ತಿಯ ಮೊತ್ತ 11 ದಶಲಕ್ಷ ಸ್ವೀಡಿಶ್ ಕ್ರೋನ್, 1.2 ದಶಲಕ್ಷ ಅಮೆರಿಕನ್ ಡಾಲರ್ ಅಥವಾ ಸುಮಾರು 10.65 ಕೋಟಿ ರೂಪಾಯಿ ನಗದು ಬಹುಮಾನವನ್ನ ಈ 3 ವಿಜೇತರಿಗೆ ನೀಡಲಾಗುತ್ತೆ. ಈ ಪೈಕಿ ಅರ್ಧದ ಮೊತ್ತವನ್ನ ಜೋಯಲ್ ಮೊಕಿರ್ ಅವರಿಗಾದ್ರೆ ಉಳಿದ ಅರ್ಧವನ್ನ ಇನ್ನಿಬ್ಬರು ಹಂಚ್ಕೊಳ್ತಾರೆ. 3 ಜನರಿಗೆ ತಲಾ 18 ಕ್ಯಾರೆಟ್ನ ಒಂದು ಸ್ವರ್ಣ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಗುತ್ತೆ. 2024ರ ನೊಬೆಲ್ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋಣ. ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ಅವರಿಗೆ ಮೈಕ್ರೋ ಆರ್ಎನ್ಎಯ ಆವಿಷ್ಕಾರ ಮತ್ತು ಗುಣಾಣು ನಿಯಂತ್ರಣದಲ್ಲಿ ಅದರ ಪಾತ್ರದ ಬಗ್ಗೆ ಅಧ್ಯಯನಕ್ಕಾಗಿ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೆನಡಾದ ಜೆಫ್ರಿ ಹಿಂಟನ್, ಅಮೆರಿಕದ ಜಾನ್ ಜೆ ಹಫ್ಫೀಲ್ಡ್ ಅವರಿಗೆ ಮಷಿನ್ ಲರ್ನಿಂಗ್ ಮತ್ತು ಕೃತಕ ನರವ್ಯೂಹ ನ್ಯೂರಲ್ ನೆಟ್ವರ್ಕ್ ಸಂಬಂಧಿಸಿದ ಸಂಶೋಧನೆಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಮೆರಿಕದ ಡೇವಿಡ್ ಬೇಕರ್, ಇಂಗ್ಲೆಂಡ್ನ ಡೇವಿಸ್ ಸಸಾವಿಸ್ ಮತ್ತು ಇಂಗ್ಲೆಂಡ್ನ ಜಾನ್ ಎಂ ಜಂಫರ್ ಅವರಿಗೆ ಪ್ರೋಟೀನ್ ಸಂರಚನೆಯ ಅಧ್ಯಯನದ ಬಗ್ಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ದಕ್ಷಿಣ ಕೊರಿಯಾದ ಹ್ಯಾಂಗ್ಕಾಂಗ್ ಬರಹಗಾರ್ತಿಗೆ ಸಣ್ಣ ಕಥೆಗಳು, ಕಾದಂಬರಿ ಮತ್ತು ಕಾವ್ಯ ರಚನೆಗಾಗಿ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಪಾನ್ನ ನಿಹೋನ್ ಹಿಡಾನ್ ಕ್ಯೂ ಸಂಘಟನೆಗೆ ಅಣ್ವಸ್ತ್ರ ಬಳಕೆ ವಿರುದ್ಧ ಹೋರಾಟಕ್ಕಾಗಿ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಮೆರಿಕದ ಡರೋನ್ ಅಸೆಮೊಗ್ಲು, ಅಮೆರಿಕದ ಸೈಮನ್ ಜಾನ್ಸನ್, ಅಮೆರಿಕದ ಜೇಮ್ಸ್ ಎ ರಾಬಿನ್ಸನ್ ಅವರಿಗೆ ಸಂಸ್ಥೆಗಳು ಹೇಗೆ ರಚನೆ ಆಗುತ್ತೆ ಮತ್ತು ಸಮೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬ ಅಧ್ಯಯನಕ್ಕಾಗಿ ಇವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ.
2023ರ ನೊಬೆಲ್ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋಣ. ಹಂಗೇರಿ ದೇಶದ ಕ್ಯಾಟ್ಲಿನ್ ಕ್ಯಾರಿಕೋ, ಅಮೆರಿಕದ ಡ್ರೂ ವೈಸ್ಮ್ಯಾನ್ ಅವರಿಗೆ ಕೋವಿಡ್-19 ಸೋಂಕಿನ ವಿರುದ್ಧದ ಮೊದಲ ಲಸಿಕೆ mRNA ಲಸಿಕೆ ಅಭಿವೃದ್ಧಿಗಾಗಿ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಮೆರಿಕದ ಪಿಯರೆ ಅಗೋಸ್ಟಿನಿ ಫೆರೆಂಕ್ರೋಸ್, ಅನ್ನೆ ಎಲ್ ವ್ಹೀಲರ್ ಅವರಿಗೆ ವಸ್ತುವಿನಲ್ಲಿ ಎಲೆಕ್ಟ್ರಾನ್ ಡೈನಾಮಿಕ್ಸ್ನ ಅಧ್ಯಯನಕ್ಕಾಗಿ ಬೆಳಕಿನ ಅಟ್ಟೋಸೆಕೆಂಡ್ ಪಲ್ಸ್ಗಳನ್ನು ಉತ್ಪಾದಿಸುವ ಪ್ರಾಯೋಗಿಕ ವಿಧಾನಕ್ಕಾಗಿ ಇವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಈ 3 ಜನ ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಅಮೆರಿಕದ ಮೌಂಗ್ಸಿ ಬವೆಂಡಿ, ಲೂಯಿಸ್ ಇ ಬ್ರೌಸ್, ಅಲೆಕ್ಸಿ ಎಕಿಮೋವಾ ಅವರಿಗೆ ಕ್ವಾಂಟಮ್ ಡಾಟ್ಸ್ ಎಂದು ಕರೆಯುವ ಅತ್ಯಂತ ಚಿಕ್ಕ ಕಣಗಳ ಕುರಿತು ಸಂಶೋಧನೆ ಮತ್ತು ಸಂಶ್ಲೇಷಣೆಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನಾರ್ವೆ ದೇಶದ ಜಾನ್ ಪೊಸೆ ಅವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯಾದ ಗದ್ಯ ಮತ್ತು ಹೊಸ ನಮೂನೆಯ ನಾಟಕದ ಒಂದು ರಚನೆಗಾಗಿ ಸಾಹಿತ್ಯ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇರಾನ್ನ ನರ್ಗಿಸ್ ಮೊಹಮ್ಮದಿ ಅವರಿಗೆ ಇರಾನ್ನಲ್ಲಿ ಮಹಿಳೆಯರ ವಿರುದ್ಧದ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕಾಗಿ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಮೆರಿಕದ ಕ್ಲಾಡಿಯಾ ಗೋಲ್ಡಿನ್ ಅವರಿಗೆ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಮಹಿಳೆಯರ ಪಾತ್ರದ ಅರ್ಥ ಮಾಡಿಕೊಳ್ಳುವಿಕೆ ಬಗ್ಗೆ ಅಧ್ಯಯನಕ್ಕಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. 1901ರಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋಣ. ವೈದ್ಯಕೀಯ ವಿಭಾಗದಲ್ಲಿ ಜರ್ಮನ್ ದೇಶದ ಎಮಿಲ್ ವಾನ್ ಬೆಹರಿಂಗ್ ಅವರಿಗೆ ಡಿಪ್ತೀರಿಯಾ ವಿರುದ್ಧ ಸಿರಮ್ ಚಿಕಿತ್ಸೆಯ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಭೌತಶಾಸ್ತ್ರ ವಿಭಾಗದಲ್ಲಿ ಜರ್ಮನ್ ದೇಶದ ವಿಲಿಯಂ ಕಾರ್ನಾಡ್ ರೆಂಟೆಜನ್ ಅವರಿಗೆ ಕ್ಷಕಿರಣಗಳ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಡಚ್ ದೇಶದ ಜಾಕೋಬಸ್ ಎಚ್ ವ್ಯಾಂಟಾಫ್ ಅವರಿಗೆ ರಾಸಾಯನಿಕ ಡೈನಾಮಿಕ್ಸ್ ನಿಯಮಗಳ ಆವಿಷ್ಕಾರ ಮತ್ತು ಆಸ್ಮಟಿಕ್ ಒತ್ತಡದ ಅಧ್ಯಯನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸಾಹಿತ್ಯ ವಿಭಾಗದಲ್ಲಿ ಫ್ರೆಂಚ್ ದೇಶದ ಸುಲ್ಲಿ ಪ್ರೊದೊಮ್ಮೆ ಅವರಿಗೆ ಕಾವ್ಯಾತ್ಮಕ ಸಂಯೋಜನೆಯ ಬಗ್ಗೆ ಸಾಹಿತ್ಯ ಒಂದು ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಶಾಂತಿ ವಿಭಾಗದಲ್ಲಿ ಸ್ವಿಸ್ ದೇಶದ ಜೀನ್ ಹೆನ್ರಿ ಡುನೆಂಟ್ ಮತ್ತು ಫ್ರೆಡ್ರಿಕ್ ಫಾಸಿ ಅವರಿಗೆ ರೆಡ್ ಕ್ರಾಸ್ನೊಂದಿಗಿನ ಮಾನವೀಯ ಕೆಲಸಕ್ಕಾಗಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನಗಳಲ್ಲಿ ಮಾಡಿರ್ತಕ್ಕಂಥವರ ಕೆಲಸಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು 1969ರಲ್ಲಿ ಪ್ರಾರಂಭಿಸಿರೋದ್ರಿಂದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾರ್ವೆ ದೇಶದ ರಾಗ್ನರ್ ಫ್ರಿಶ್ ಮತ್ತು ನೆದರ್ಲ್ಯಾಂಡ್ನ ಜಾನ್ ಟಿನ್ಬರ್ಗನ್ ಅವರಿಗೆ ಆರ್ಥಿಕ ಪ್ರಕ್ರಿಯೆಗಳನ್ನು ವಿಶ್ಲೇಷಿಸಲು, ಡೈನಾಮಿಕ್ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅನ್ವಯಿಸಲು ಅವರು ಗುರುತಿಸಿರೋದ್ರಿಂದ ಇವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ ಭಾರತೀಯರ ಬಗ್ಗೆ ನೋಡೋಣ. 1913ರಲ್ಲಿ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ ಕೃತಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. ಭಾರತ ಮತ್ತು ಏಷ್ಯಾ ಖಂಡದಲ್ಲೇ ಮೊದಲ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲಿಗರು. ಜೊತೆಗೆ ಇವರು ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಗೀತೆಗಳನ್ನು ರಚಿಸಿದ್ದು ಕೂಡ ಇವರೇ. ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿ 1921 ಡಿಸೆಂಬರ್ 23ರಂದು ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಸ್ಥಾಪಿಸಿದ್ದಾರೆ. 1930ರಲ್ಲಿ ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ, ಬೆಳಕಿನ ಚದುರುವಿಕೆ ರಾಮನ್ ಎಫೆಕ್ಟ್ಗಾಗಿ. ಮತ್ತು 1928ರ ಫೆಬ್ರವರಿ 28ರಂದು ಇವರು ಸಂಶೋಧನೆಯನ್ನು ಸಿ ವಿ ರಾಮನ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ನಡೆಸ್ತಾರೆ. ಆದ್ದರಿಂದ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತೆ. 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತ ರತ್ನ ಪ್ರಶಸ್ತಿಗೆ ಭಾಜನದ ಮೊದಲ ವಿಜ್ಞಾನಿ ಮತ್ತು ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪಡೆದುಕೊಂಡಂತಕ್ಕಂಥ ಏಷ್ಯಾದ ಮೊದಲ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು. ಇವರ ಹೆಸರಿನ ಬೆಂಗಳೂರಿನಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆ RRI 1948ರಲ್ಲಿ ಸ್ಥಾಪನೆ ಮಾಡಲಾಗಿದೆ. 1979ರಲ್ಲಿ ಮದರ್ ತೆರೇಸಾ ಅವರಿಗೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. 1950 ಅಕ್ಟೋಬರ್ 7ರಂದು ಮಿಷನರಿ ಆಫ್ ಚಾರಿಟಿ ಸೇವಾ ಸಂಸ್ಥೆಯನ್ನ ಕಲ್ಕತ್ತಾದಲ್ಲಿ ಮದರ್ ತೆರೇಸಾ ಅವರು ಸ್ಥಾಪಿಸ್ತಾರೆ. ಭಾರತೀಯ ನಾಗರಿಕತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ವಿದೇಶದ ಮಹಿಳೆ ಇವರು. 1980ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. 1998ರಲ್ಲಿ ಡಾಕ್ಟರ್ ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಕಲ್ಯಾಣ ಅರ್ಥಶಾಸ್ತ್ರ ಹಾಗೂ ಸಾಮಾಜಿಕ ಆಯ್ಕೆ ಸಿದ್ಧಾಂತಕ್ಕೆ ನೀಡಿದ ಕೊಡುಗೆಗಾಗಿ. ಮತ್ತು 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಮೂಲಕ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಇವರು ಡಾಕ್ಟರ್ ಅಮರ್ತ್ಯ ಸೇನ್ ಅವರು. 1999ರಲ್ಲಿ ಇವರಿಗೆ ಭಾರತ ರತ್ನವನ್ನ ನೀಡಲಾಗಿದೆ. HDI ಪರಿಕಲ್ಪನೆಯನ್ನ ನೀಡಿದವರು ಕೂಡ AKS ಸೇನ್ ಅವರು ಮತ್ತು ಮೆಹಬೂಬ್ ಉಲ್ ಹಕ್ ಅವರು ಈ HDI ಪರಿಕಲ್ಪನೆಯನ್ನ ನೀಡಿದ್ದಾರೆ. ಡಾಕ್ಟರ್ ಅಮರ್ತ್ಯ ಸೇನ್ ಅವರ ಕೆಲವು ಪ್ರಮುಖ ಪುಸ್ತಕಗಳ ಬಗ್ಗೆ ನೋಡೋಣ. ಪವರ್ಟಿ ಅಂಡ್ ಫೆಮಿನಿಸ್ಟ್, ಡೆವಲಪ್ಮೆಂಟ್ ಆಸ್ ಫ್ರೀಡಮ್, ದ ಐಡಿಯಾ ಆಫ್ ಜಸ್ಟಿಸ್, ಐಡೆಂಟಿಟಿ ಅಂಡ್ ವೈಲೆನ್ಸ್, ಆನ್ ಎಥಿಕ್ಸ್ ಅಂಡ್ ಎಕನಾಮಿಕ್ಸ್,
ಹೋಮ್ ಇನ್ ದ ವರ್ಡ್, ಇನ್ಇಕ್ವಾಲಿಟಿ ರೀಎಕ್ಸಾಮಿನೆಡ್, ಇಕ್ವಾಲಿಟಿ, ಕಲೆಕ್ಟಿವ್ ಚಾಯ್ಸ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್. ಇವು ಡಾಕ್ಟರ್ ಅಮರ್ತ್ಯ ಸೇನ್ ಅವರ ಕೆಲವು ಪ್ರಮುಖ ಪುಸ್ತಕಗಳು. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದವರ ಬಗ್ಗೆ ನೋಡೋಣ. ಮೊದಲನೇದಾಗಿ ಡಾಕ್ಟರ್ ಹರ್ಗೋವಿಂದ್ ಬೋರಾನ್. ಇವರಿಗೆ ವೈದ್ಯಕೀಯ ವಿಭಾಗದಲ್ಲಿ ನ್ಯೂಕ್ಲಿಕ್ ಆಮ್ಲಗಳಲ್ಲಿರುವ ನ್ಯೂಕ್ಲಿಯೋಟೈಡ್ಗಳ ಕ್ರಮವು ಪ್ರೋಟೀನ್ಗಳ ಕೋಶ ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತದೆ ಎಂದು ತಿಳಿಸಿರ್ತಕ್ಕಂಥ ಸಂಶೋಧನೆಗೆ 1968ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೆಕೆಂಡು ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್. ಇವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನಕ್ಷತ್ರಗಳ ರಚನೆ ಮತ್ತು ವಿಕಾಸದ ಬಗ್ಗೆ ಸಂಶೋಧಿಸಿದ್ದಕ್ಕಾಗಿ 1983ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಜೊತೆಗೆ ಇವರನ್ನು ನಕ್ಷತ್ರ ಲೋಕದ ಅನಭಿಷಕ್ತ ಚಕ್ರವರ್ತಿ ಅಂತ ಕೂಡ ಕರೆಯಲಾಗುತ್ತೆ. ಥರ್ಡ್ ವೆಂಕಟರಾಮನ್ ರಾಮಕೃಷ್ಣನ್. ಇವರಿಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ರೈಬೋಸೋಮ್ಗಳ ಕಾರ್ಯ ಮತ್ತು ರಚನೆಗಳ ಬಗ್ಗೆ ನಡೆಸಿದ ಅಧ್ಯಯನಕ್ಕಾಗಿ 2009ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಫೋರ್ತ್ ಕೈಲಾಸ್ ಸತ್ಯಾರ್ಥಿ. ಇವರಿಗೆ ಶಾಂತಿ ವಿಭಾಗದಲ್ಲಿ ಬಚ್ಪನ್ ಬಚಾವೋ ಆಂದೋಲನಕ್ಕಾಗಿ 2014ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಫಿಫ್ತ್ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಜಾಗತಿಕ ಬಡತನ ನಿವಾರಣೆಗೆ ಪ್ರಾಯೋಗಿಕ ವಿಧಾನ ತಿಳಿಸಿರುವುದಕ್ಕೆ 2019ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದವರ ಬಗ್ಗೆ ನೋಡೋಣ. ಇವರ ಪೋಷಕರು ಭಾರತೀಯರಾಗಿರ್ತಾರೆ, ಆದರೆ ಇವರು ಪ್ರಸ್ತುತ ವಿದೇಶದಲ್ಲಿ ನೆಲೆಸಿದ್ದಾರೆ. ಮೊದಲನೇದಾಗಿ VS ನೈಪಾಲ್ ಅವರು. ಇವರು ಸಾಹಿತ್ಯ ವಿಭಾಗದಲ್ಲಿ 2001ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಭಾರತೀಯ ಮೂಲದ ಬ್ರಿಟನ್ ಬರಹಗಾರರಾದಂಥ ಇವರು ಇನ್ ಎ ಫ್ರೀ ಸ್ಟೇಟ್ ಕೃತಿಗೆ 1971ರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗುವಂಥ ಮ್ಯಾನ್ ಬೂಕರ್ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಸೆಕೆಂಡು ಸರ್ ರೊನಾಲ್ಡ್ ರೋಸ್. ಇವರು ವೈದ್ಯಕೀಯ ವಿಭಾಗದಲ್ಲಿ 1902ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮಲೇರಿಯಾ ರೋಗ ಹರಡೋದಕ್ಕೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಾರಣ ಆಗಿರುತ್ತೆ ಎಂಬುದನ್ನು ಇವರು ಪತ್ತೆ ಹಚ್ಚಿದ್ದಾರೆ ಮತ್ತು ಮೊದಲ ಬ್ರಿಟಿಷ್ ನೊಬೆಲ್ ಪ್ರಶಸ್ತಿ ಹಾಗೂ ಯುರೋಪಿಯನ್ ಹೊರಗೆ ಜನಿಸಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ಕೂಡ ಇವರೇ ಮೊದಲಿಗರು. ಥರ್ಡು ರುಡ್ಯಾರ್ಡ್ ಕಿಪ್ಲಿಂಗ್. ಇವರು ಸಾಹಿತ್ಯ ವಿಭಾಗದಲ್ಲಿ 1907ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಭಾರತೀಯ ಮೂಲದ ಬ್ರಿಟನ್ ಬರಹಗಾರರಾದಂಥ 1907ರ ವೇಳೆಗೆ ನೊಬೆಲ್ ಪ್ರಶಸ್ತಿ ಪಡೆದಂಥ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಕೂಡ ಇವರು ಆಗಿದ್ದಾರೆ. ನೊಬೆಲ್ ಪ್ರಶಸ್ತಿಯ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದು ನೀಡಲಾಗುತ್ತೆ. 2014ರ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಭಾರತದ ಕೈಲಾಸ್ ಸತ್ಯಾರ್ಥಿ ಬಚ್ಪನ್ ಬಚಾವೋ ಆಂದೋಲನಕ್ಕಾಗಿ ಮತ್ತು ಪಾಕಿಸ್ತಾನದ ಯೂಸುಫ್ ಮಲಾಲ್ ಜೈ ಅವರು ಪಡೆದುಕೊಂಡಿದ್ದಾರೆ. ಗರಿಷ್ಠ 3 ಬಾರಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಂಸ್ಥೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಕಮಿಟಿ. 1917, 1944 ಮತ್ತು 1963ರಂದು ಪಡೆದುಕೊಂಡಿದ್ದಾರೆ. ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯ ಮೆಡಲನ್ನು ಸ್ವೀಡನ್ನ ಎರಿಕ್ ಲಿಂಡ್ ಬರ್ಗ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಜರ್ಮನಿಯ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ದ್ಯುತಿವಿದ್ಯುತ್ ಪರಿಣಾಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸಂಶೋಧನೆಗಾಗಿ 1921ನೇ ಸಾಲಿನ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. 1911ರಲ್ಲಿ ಮೇಡಮ್ ಕ್ಯೂರಿ ಅವರಿಗೆ ಪೊಲೋನಿಯಂ ಮತ್ತು ರೇಡಿಯಂ ಧಾತುಗಳನ್ನು ಸಂಶೋಧಿಸಿದ್ದಕ್ಕಾಗಿ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ 2011ರಂದು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷವನ್ನಾಗಿ ಆಚರಿಸಲಾಗಿತ್ತು. ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸುವಂತೆ ಆಲ್ಫ್ರೆಡ್ ನೊಬೆಲ್ ಅವರು 1895ರ ಒಯಿಲಿನಲ್ಲಿ ಬರೆದಿರೋದಿಲ್ಲ. ಸ್ವೀಡನ್ ದೇಶದ ಅತಿ ಹಳೆಯ ಬ್ಯಾಂಕ್ ಆದ ಸ್ವೀಡಿಷ್ ನ್ಯಾಷನಲ್ ಬ್ಯಾಂಕ್ ತನ್ನ 300ನೇ ವರ್ಷಾಚರಣೆ ದಿನ ಅಂದರೆ 1968 ಮತ್ತು 69ರಲ್ಲಿ ಅರ್ಥಶಾಸ್ತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರತಿ ವರ್ಷ ಪ್ರಶಸ್ತಿ ನೀಡುವ ಉದ್ದೇಶದಿಂದ ಸೈರಸ್ ರಿಕ್ಸ್ ಬ್ಯಾಂಕ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸ್ ಇನ್ ಮೆಮೊರಿ ಆಫ್ ಆಲ್ಫ್ರೆಡ್ ನೊಬೆಲ್ ಎಂಬ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ನೊಬೆಲ್ ಪ್ರಶಸ್ತಿಯಂತೆ ಬೇರೆ ವಿಭಾಗಗಳಲ್ಲಿ ನೀಡುವ ಕೆಲವು ಅತ್ಯುನ್ನತ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಪರ್ಯಾಯ ನೊಬೆಲ್ ಪ್ರಶಸ್ತಿ ಅಂತ ಕರೆಯುವ ರೈಟ್ ಲೈವ್ಲಿಹುಡ್ ಪ್ರಶಸ್ತಿಯನ್ನು ಸ್ವೀಡನ್ ದೇಶದವರು ನೀಡ್ತಾರೆ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯುವ ರೇಮಾನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ಫಿಲಿಪೈನ್ಸ್ ದೇಶದವರು ನೀಡ್ತಾರೆ. ಗಣಿತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಎಂದು ಅಬೆಲ್ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಈ ಪ್ರಶಸ್ತಿಯನ್ನು ನಾರ್ವೆ ದೇಶದವರು ನೀಡ್ತಾರೆ. ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಎಂದು ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಶಿಕ್ಷಣ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಎಂದು ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಇಂಧನ ಕ್ಷೇತ್ರದ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎಂದು ENI ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಆಮೆ ಸಂರಕ್ಷಣೆಯ ನೊಬೆಲ್ ಪ್ರಶಸ್ತಿ ಎಂದು ಬೆಹ್ಲರ್ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಹಸಿರು ನೊಬೆಲ್ ಪ್ರಶಸ್ತಿ ಎಂದು ಜಾಗತಿಕ ಪರಿಸರ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಪತ್ರಿಕೋದ್ಯಮ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಎಂದು ಪುಲಿಟ್ಜ್ಕರ್ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಪರಿಸರ ನೊಬೆಲ್ ಪ್ರಶಸ್ತಿ ಎಂದು ಟೈಲರ್ ಪ್ರಶಸ್ತಿಯನ್ನು ಕರೆಯಲಾಗುತ್ತೆ. ಇದು ನೊಬೆಲ್ ಪ್ರಶಸ್ತಿಯಂತೆ ನೀಡುವ
ಬೇರೆ ವಿಭಾಗದಲ್ಲಿನ ಕೆಲವು ಅತ್ಯುನ್ನತ ಪ್ರಶಸ್ತಿಗಳಾಗಿದ್ದಾವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.